ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ಗಣಿತದ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ನೀವೆಲ್ಲರೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಸೊ ಇದಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ, ಜೊತೆಗೆ 1 ಎಕ್ಸ್ಟ್ರಾ ಕ್ವಶನ್ ಪೇಪರ್ ಹಾಕಿದ್ದೀನಿ, ಮತ್ತು 50 ಅಂಕಗಳಿಗೆ ಬರ್ತಕ್ಕಂಥ ಕ್ವಶನ್ಸನ್ನು ಸಹಿತ ಹಾಕಿದ್ದೀನಿ. ಅವೆಲ್ಲವುಗಳು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ಓಕೆನಾ, ಜಸ್ಟ್ ಅದನ್ನು ನಾನು ಹಾಕಿದ್ದೀನಿ, ಅದನ್ನು ಕೂಡ ತಾವುಗಳು ಕೂಡ ನೋಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಖಂಡಿತವಾಗಿ ಪ್ರಶ್ನೆಯಲ್ಲಿರ್ತಕ್ಕಂಥ ಪ್ಯಾಟರ್ನ್ ನಿಮಗೆ ಸಿಗ್ತದೆ, ನಿಮಗೆ ಇಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾದರೆ ಮೊದಲ ಪ್ರಶ್ನೆ ಇತ್ತು, ಸಮಾಂತರ ಶ್ರೇಣಿಯ ಎನ್ನನೇ ಪದ 2n = 2n - 5 ಆದಾಗ ಶ್ರೇಣಿಯ 5ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಏನು ಮಾಡಬೇಕು? ಎನ್ ಎಲ್ಲ ಇತ್ತಲ್ಲ, ಅಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿರಿ. ಏನಾಗ್ತದೆ ನೋಡ್ರಿ, ಅಲ್ಲಿ ಎ 2 ಇಡ್ರಿ, ಎನ್ ಎಷ್ಟೈತಿ 5 ಹಾಕ್ರಿ, ಮೈನಸ್ಗೆ ಮೈನಸ್ಸು 5, 2 5 10, 10ರಲ್ಲಿ 5 ಕಳೀರಿ, ಎಷ್ಟು ಉತ್ತರ ಬತ್ತು? 5 ಬತ್ತು. ಸೊ ಹಿಂಗೆ ನೀವೇನು ಮರಿಬೇಕು? ಎನ್ನನೇ ಪದವನ್ನು ಕಂಡುಹಿಡಬೇಕು. ಆಪ್ಷನ್ ಡಿ 5 ಅಂತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಾದ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, x + y = 5, 2x - y = 4 ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಹೇಗಿರ್ತವೆ ಅಂತ ಕೇಳಿದರು. ಸೊ ಗೊತ್ತಿರಲಿ ಫ್ರೆಂಡ್ಸ್, ಆಪ್ಷನ್ ಬಿ ಛೇದಿಸೋ ರೇಖೆಗಳು ಅನ್ನೋದು ನೀವು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯ ಹೊಂದಿರಬಹುದಾದ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದರೆ, ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಆಪ್ಷನ್ ಬಿ 1 ಅಂತಕ್ಕಂಥದ್ದು ಗೊತ್ತಿರಲಿ. ಯಾವತ್ತೂ ಒಂದು ವರ್ಗ ಬಹುಪದೋಕ್ತಿ ಎಷ್ಟು ಶೂನ್ಯತೆಗಳನ್ನು ಹೊಂದಿರ್ತದೆ? ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರ್ತದೆ. ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪ, ಅವರೊಂದು ಸಮೀಕರಣ ಕೊಟ್ಟಿದ್ರು, 2x - 4 = 5x². ಇದನ್ನು ಆದರ್ಶ ರೂಪದಲ್ಲಿ ಬರೆದಾಗ ಏನಾಗ್ತದೆ ಅಂತ ಕೇಳಿದರು. ಸೊ 4ರಲ್ಲಿ ಆಪ್ಷನ್ ಸಿ ಇದೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ 5x² - 2x + 4 = 0. ಇದು ಆದರ್ಶ ರೂಪದಲ್ಲಿ ನಾವು ಅದನ್ನು ಏನು ಮಾಡ್ಬೋದಪ್ಪ ಅಂದರೆ ಬರೀಬಹುದು. ಮುಂದಿನ ಪ್ರಶ್ನೆ, x ಅಕ್ಷದಿಂದ P24 ಬಿಂದುಗೆ ಇರುವ ದೂರ ಎಷ್ಟು ಅಂತ ಕೇಳಿದರು. ಎಕ್ಸ್ ಅಕ್ಷದ ಪಿದಲ್ಲಿ 2 4 ಅದ, ಹಾಗಾದ್ರೆ ಬಿಂದುವಿನ ದೂರ ಎಷ್ಟಿರಬೇಕಪ್ಪ ಅಂದ್ರೆ ಎಸ್, ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಪ್ಷನ್ ಡಿ 4 ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಬರಬೇಕಿತ್ತು. 6ನೇ ಪ್ರಶ್ನೆ, ಅಂಚಿನ ಉದ್ದ 5 ಸೆಂಟಿಮೀಟರ್ ಅದ, ಚೌಕ ಘನದ ಘನಫಲವನ್ನು ಕಂಡುಹಿಡಬೇಕು ಅಂತ ಕೇಳಿದರು. ನೀವು ಚೌಕ ಘನದ ಘನಫಲವನ್ನು ಕಂಡುಹಿಡಬೇಕಾದ್ರೆ ಸೂತ್ರವನ್ನು ಹಾಕ್ತೀರಿ. ಸೊ ಸೂತ್ರ ಹಾಕಿದಾಗ ನಿಮ್ಮದು ಉತ್ತರ ಎಷ್ಟು ಬರಬೇಕಾಗಿತ್ತಪ್ಪ ಅಂತಂದರೆ ಆಪ್ಷನ್ ಎಸ್. ಈ ಉತ್ತರವನ್ನು ನೀವು ಕಮೆಂಟಲ್ಲಿ ಪಿನ್ ಮಾಡಿ ನೋಡೋಣ ಯಾರು ಎಷ್ಟು ಕರೆಕ್ಟಾಗಿ ಕೊಡ್ತೀರಾ ಅಂತ. ಸೊ 7ನೇ ಪ್ರಶ್ನೆಗೆ ಬರ್ತೀನಿ. ಸೊ ಏನಿದೆ ಇಲ್ಲಿ ಸೂತ್ರ ಏನು ಹಾಕಬೇಕಾಗಿತ್ತು ಗೊತ್ತಿದೆಯಾ? 2h L + b ಅಂತಕ್ಕಂಥ ಸೂತ್ರ ಹಾಕಿದಾಗ ಉತ್ತರ ಬರ್ತಿದ್ದ. ಇನ್ನು ಒಂದು ವೃತ್ತದ ಮೇಲೆ ಯಾವುದೇ ಬಿಂದುವಿಗೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಾಳೆ ಬಂದರೆ ಬರ್ಬೋದು, 1 ಬರ್ತದೆ. ಯಾವತ್ತು ಖಚಿತ ಘಟನೆ ಸಂಭವನೀಯತೆ ಎಷ್ಟಿರ್ತದೆ? 1 ಇರ್ತದೆ. ಖಚಿತ ಘಟನೆ ಸಂಭವತೆ 1, ಖಚಿತ ಘಟನೆಯ ಸಂಭವನೀಯತೆ 1, ಯಾಕಂದರೆ ನಾಳೆ ಬಂದರೆ ಬರ್ಬೋದು. ಎಸ್. ಇನ್ನು ಡಿಗ್ರಿ ಬರೀತಕ್ಕಂಥದ್ದು. ಡಿಗ್ರಿ ಅಂದರೆ ಏನಿರ್ತದೆ ಅಂದ್ರೆ ಸಮೀಕರಣ ಕೊಟ್ಟಿದ್ದಾರೆ. ಏನದ? ಬಹುಪದೋಕ್ತಿ P of x = 2x³ - x² - 9. ಇಲ್ಲಿ ಘಾತಗಳನ್ನು ನೋಡ್ಕೊತ ಹೋಗಿ. ಸೊ ಇಲ್ಲಿ 3 ಅದ, 2 ಅದ, ಇಲ್ಲಿ ಏನೂ ಇರಲಿಲ್ಲ ಅಂದ್ರೆ 1 ಅದ. ಹಾಗಾದರೆ ಯಾವುದು ಘಾತ ದೊಡ್ಡದಿದೆ? ಸೊ 3 ಇದೆ. ಹಾಗಾದರೆ ಇದರ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಾಗಿರ್ತದೆ? 3 ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಮುಂದಿನ 10ನೇ ಪ್ರಶ್ನೆ, ಶಂಕುವಿನ ಓರೆ ಎತ್ತರ, ಲಂಬ ಎತ್ತರ ಮತ್ತು ತ್ರಿಜ್ಯ ಇವುಗಳ ನಡುವಿನ ಗಣಿತೀಯ ಸಂಬಂಧವನ್ನು ನಿಮಗೆ ಕೇಳಿದ್ದಾರೆ. ಸೊ ಇದ್ರ ಉತ್ತರ ನಾನು ಇಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಉತ್ತರ ಏನಾಗಿತ್ತಪ್ಪ ಅಂದರೆ ಈ ಥರವನ್ನು ನೀವೇನು ಮಾಡಬೇಕಾಗಿತ್ತು? ಬರಿಬೇಕಿತ್ತು. ಎಸ್. ಎಷ್ಟನೇ ಪ್ರಶ್ನೆ? 10 L = √h² + r² ಅಂತಕ್ಕಂಥದ್ದು ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಎಸ್. ಪ್ರಶ್ನೆ ಸಂಖ್ಯೆ 11, ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಬಹುಲಕ, ಮಧ್ಯಾಂಕ ಮತ್ತು ಸರಾಸರಿಗಳ ನಡುವಿನ ಸಂಬಂಧ ಅಂತ ಕೇಳ್ತಾರೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದು ನಿಮಗೆಲ್ಲ ಗೊತ್ತಿರ್ಬೋದು. ಏನಿದೆ? 3 ಮಧ್ಯಾಂಕ = ಬಹುಲಕ + 2 ಸರಾಸರಿ ಗೊತ್ತಿರಲಿ. ಏನು ಇನ್ನೊಂದು ಸರಿ ಹೇಳ್ತೀನಿ, 3 ಮಧ್ಯಾಂಕ = ಬಹುಲಕ + 2 ಸರಾಸರಿ ಅನ್ನೋದು ಪ್ರಾಯೋಗಿಕ ಸಂಬಂಧ ಆಗಿರ್ತದೆ. 12ನೇ ಪ್ರಶ್ನೆ, ಈ ಚಿತ್ರ ಇದೆ. ಇಲ್ಲಿ AB ಸಮಾಂತರ ಡಿ ಅದ, BD 6 ಸೆಂಟಿಮೀಟರ್ ಅದ, CD 4 ಸೆಂಟಿಮೀಟರ್ ಅದ, BC ಎಷ್ಟದ? 15 ಸೆಂಟಿಮೀಟರ್ ಅದ. ಹಾಗಾದರೆ ಬಿನ ಅಳತೆಯನ್ನು ನಿಮ್ಗೆ ಏನು ಮಾಡಿದ್ರಪ್ಪ ಅಂದ್ರೆ ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಬಿ ಅಳತೆ ಎಷ್ಟಾಗ್ತದಪ್ಪ ಅಂದರೆ ಇದು ಬಿ ಮತ್ತು ಈ ಅಳತೆ ಸೊ 9 ಅಂತಕ್ಕಂಥದ್ದು ಬರ್ತದೆ. ಸೊ 9 ಅನ್ನೋದನ್ನು ನಿಮ್ಮ ಉತ್ತರದಲ್ಲಿ ನೀವೇನು ಮಾಡಬೇಕಿತ್ತು? ಕೊಡಬೇಕಿತ್ತು. ಮುಂದಿನ ಪ್ರಶ್ನೆ 13, y 1 ಇದೆ, ಸಮೀಕರಣ 3
ಎಕ್ಸ್ ಮೈನಸ್ 3y ಎಕ್ಸ್ನ ಬೆಲೆಯನ್ನು ನೀವೇನು ಮಾಡಬೇಕಿತ್ತು, ಕಂಡುಹಿಡಿಬೇಕಾಗಿತ್ತು. ಎಷ್ಟು? ಉತ್ತರ ಸಂಖ್ಯೆ 13. ಸೊ 13ನೇ ಉತ್ತರಕ್ಕೆ ಬರ್ತೀನಿ. ಸೊ ಏನಿದೆ ನೋಡಿ, ಎಕ್ಸ್ ಎಕ್ಸ್ ಮೈನಸ್ 3 10 ಅದ. ಅವಾಗ ಎಕ್ಸನ ಬೆಲೆ ಏನಾಗ್ತದೆ, ಈ ಕಡೆ 3 ಬರ್ತದೆ. ಅವಾಗ 10ರಲ್ಲಿ 3 ಕಡಿಸಿದ್ರೆ ಎಷ್ಟಾಗ್ತದೆ? 13 ಆಗ್ತದೆ. ಸೊ ಇದೇ ಏನಾಗಿತ್ತಪ್ಪ ಅಂತಂದರೆ ಎಕ್ಸನ ಬೆಲೆ ಆಗಿತ್ತು ಅಂತಕ್ಕಂಥದ್ದು ಒಂದು. 14ನೇ ಪ್ರಶ್ನೆಗೆ ಬರೋಣ. ಪ್ರಶ್ನೆ ಸಂಖ್ಯೆ 14 ಏನಿದೆ ನೋಡಿ, ಎಸ್ ಎಕ್ಸ್ ಪ್ಲಸ್ 3 ಎಕ್ಸ್ ಮೈನಸ್ 4 0 ಈ ಸಮೀಕರಣದ ಮೂಲಗಳನ್ನು ಬರೀರಿ ಅಂತ ಕೇಳಿದರು. ಸೊ ಭಾಳ ಈಸಿ ಅದ ಫ್ರೆಂಡ್ಸ್. ಏನಪ್ಪ ಅಂದರೆ -3 ಮತ್ತು 4. ಎಕ್ಸ್ -3 ಎಕ್ಸ್ 4 ಅಂತಕ್ಕಂಥದ್ದು ಮೂಲಗಳು ಬರ್ತಾವೆ. 15ನೇ ಪ್ರಶ್ನೆ 4 tan a 3 ಆದರೆ ಕಾಸ್ ಎನ ಬೆಲೆಯನ್ನು ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಸೊ ಕಾಸ್ ಎನ ಬೆಲೆ ಎಷ್ಟಾಗಿರ್ತದೆ? 4/5 ಇಸ್ ದ ರೈಟ್ ಆನ್ಸರ್. ಇನ್ನು 16ನೇ ಪ್ರಶ್ನೆಗೆ ಬರ್ತೀನಿ. ಅಲ್ಲಿ ಪಿ ಆಫ್ ಎ 0.95 ಆದರೆ ಪಿ ಆಫ್ ಎ ಡ್ಯಾಶ್ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಪಿ ಆಫ್ ಎ ಡ್ಯಾಶ್ನ ಬೆಲೆ ಎಷ್ಟು ಬರ್ತದಪ್ಪ ಅಂದರೆ ಇಲ್ಲಿ 0.05 ಅನ್ನೋದು ಉತ್ತರವನ್ನು ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಷ್ಟು 1 ಮಾರ್ಕ್ಸ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಸೊ ಇದರಲ್ಲಿ ಸೂತ್ರ ಆಗಿರ್ಬೋದು, ಸರಾಸರಿ ಮಧ್ಯಾಂಕ ಆಗಿರ್ಬೋದು, ಘಟನೆಯ ಸಂಭವನೀಯತೆ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಎಂಥ ಟರ್ಮ್ ಆಗಿರ್ಬೋದು, ಇವೆಲ್ಲ ನಿಮ್ಗೆ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಮುಂದೆ ಮಸ ಮತ್ತು ಲಸಗಳನ್ನು ಇದು ಕೂಡ ನೀವು ಕಲ್ಕೊಂಡು ಹೋಗಲೇಬೇಕು. ನಿಮಗೆ 2 ಅಂಕದ ಪ್ರಶ್ನೆ ಏನಿದೆ ನೋಡಿ, 72 ಮತ್ತು 120ರ ಮಸ ಮತ್ತು ಲಸಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಪ್ರಶ್ನೆ 17. ಎಸ್ 17ನೇ ಉತ್ತರ ಏನಿದೆ ನೋಡಿ, 72. ಇದನ್ನು ಈ ಥರನಾಗಿ ನಾವು ಅಪವರ್ತನದಲ್ಲಿ ಲಸ ತೆಗಿತೀವಿ. 2 × 2 × 2 × 3 × 3 125 ಏನದ, 2 × 2 × 2 × 3 × 5. ಸೊ ಮಸ ಏನಾಯಿತು, 2 × 2 × 3 ಅಂದರೆ 24 ಆಯಿತು. ಲಸ 2 × 2 × 2 × 3 × 3 × 5 ಎಷ್ಟಾಯಿತು? 360 ಆಯಿತು. ಸೊ ಇಷ್ಟು ಮಸ ಮತ್ತು ಲಸವನ್ನು ನೀವು ಕಂಡುಹಿಡಿದ್ರೆ ನಿಮ್ಗೆ ಏನಾಗ್ತದಪ್ಪ ಅಂದರೆ 2 ಮಾರ್ಕ್ಸನ್ನು ಕೊಡ್ತಿದ್ರು. 18ನೇ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ 18 ಏನಿದೆ ನೋಡ್ರಿ, ಎಕ್ಸ್ ಪ್ಲಸ್ ವೈ 5 2x + y 8 ಈ ರೇಖಾತ್ಮಕ ಸಮೀಕರಣವನ್ನು ಯಾವುದೇ ಸೂಕ್ತ ವಿಧಾನದಿಂದ ನೀವು ಬಿಡಿಸ್ರಿ ಅಂತ ಕೇಳಿದರು. ಓಕೆನಾ? ಸೊ ಅದನ್ನು ಸಮೀಕರಣವನ್ನು ಬರ್ಕೋಣ. ಸೊ 18ನೇ ಲೆಕ್ಕ ಇತ್ತು. 18ನೇ ಲೆಕ್ಕದ ಉತ್ತರ ಏನಿದೆ ನೋಡಿ, ಎಸ್ 2x + 7 = 7 x + 7 = 5. ಆವಾಗ ಅದರಲ್ಲಿ ಏನಾಗ್ತದಪ್ಪ ಅಂದರೆ 2ರಲ್ಲಿ 5 ಕಳೆದ್ರೆ 2 ಹೋಯಿತು. ಸೊ ಆ 7 ಎಕ್ಸ್ ಬತ್ತು. ಈ ಎಕ್ಸನ ಬೆಲೆ 2 ಆಗ್ತದೆ. ಎಕ್ಸನ ಬೆಲೆ 2ಅನ್ನು ಏನು ಮಾಡಬೇಕು, 1ರಲ್ಲಿ ಹಾಕಬೇಕು. ಅಂದರೆ x + y = 5 ಐತಲ್ಲ, ಅಲ್ಲಿ ಹಾಕಿದಾಗ ಏನಾಗ್ತದೆ, ಇದು y ಅದ 7 ಅಲ್ಲ. ಓಕೆ, ಸಾರಿ. ಆಮೇಲೆ 2 + y = 5 ಆಗ್ತದೆ. y ಬೆಲೆ 5ರಲ್ಲಿ 2 ಕಳೆದ್ರೆ 3 ಬರ್ತದೆ. ಅಂದರೆ ಏನಾಗ್ತದಪ್ಪ ಅಂದರೆ ಇದರ ವ್ಯಾಲ್ಯೂ ಎಕ್ಸ್ನ ಬೆಲೆ 2 ಮತ್ತು ವೈನ ಬೆಲೆ 3 ಅಂತಕ್ಕದ್ದನ್ನು ನೀವು ಬಿಡಿಸ್ಬೋದು. ನೀವುಗಳು ಕೂಡ ಇದನ್ನು ಚೆನ್ನಾಗಿ ಬಿಡಿಸಿ. ಓಕೆನಾ? 19ನೇ ಪ್ರಶ್ನೆಗೆ ಬರ್ತೀನಿ. ಅಪವರ್ತನ ವಿಧಾನದಿಂದ 2x² - 5x + 3 = 0ಯ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನೀವು ಮೂಲಗಳನ್ನು ಸಹಿತ ಕಂಡುಹಿಡಿಬೇಕಾಗ್ತದೆ ಅಥವಾ ಏನು ಮಾಡಬೇಕು, ಎಸ್ ಸ್ವಭಾವವನ್ನು ವಿವೇಚಿಸಿರ ಅಂತ ಒಂದು ಪ್ರಶ್ನೆಯೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದರೆ ಬರ್ತದೆ. ಸೊ 19ನೇ ಪ್ರಶ್ನೆಗೆ ಬರೋಣ. 19ನೇ ಪ್ರಶ್ನೆಯಲ್ಲಿ ಅವ್ರು ಏನು ಕೊಟ್ಟಿದ್ರಪ್ಪ ಅಂದ್ರೆ 2x² - 5x + 3 = 0. ಇದನ್ನು ಈ ಥರ ಇನ್ನೂ ಸರಳೀಕರಣ ಮಾಡಿ ಬರಿಬೋದು. 2x² - 2x - 3x + 3 = 0. ಇಲ್ಲಿ x - 1 ಮತ್ತು x - 1 ಎರಡನ್ನೂ ಏನು ಮಾಡಿರಿ, ಕಾಮನ್ ಆಗಿ ತಗೊಳ್ರಿ. ಆವಾಗ x - 1 ಮತ್ತು 2x - 3 = 0 ಬರ್ತದೆ. ಆವಾಗ x - 1 = 0 ಅಂದರೆ x = 1 ಹಾಗೂ 2x - 3 = 0. ಇದನ್ನು 2x = 3 x = 3/2 ಅಂತ ನೀವೇನು ಮಾಡ್ಬೋದು, ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಸೊ ಈ ಥರ ಇತ್ತು. ಸೊ ನೀವುಗಳು ಕೂಡ ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್. ನೀವು ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಈ ಥರದ ಉತ್ತರಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. 20ನೇ ಪ್ರಶ್ನೆ, 5, 8, 11 ಈ ಸಮಾಂತರ ಶ್ರೇಣಿಯಲ್ಲಿದ್ದರೆ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಪದಗಳ ಮೊತ್ತ ಅಂತ ಇದೆ 20ನೇದು. ಆವಾಗ ನೀವೇನು ಮಾಡಬೇಕು, SN ಸೂತ್ರವನ್ನು ಹಾಕಬೇಕು. ಸಮಾಂತರ ಶ್ರೇಣಿಯಲ್ಲಿ ಎ ಎಷ್ಟದ, 5 ಅದ, ಡಿ 3 ಬರ್ತದೆ, ಎನ್ 10 ಅದ. ಸೂತ್ರ ಏನದ, SN = n/2 2a + n - 1 × d ಸೂತ್ರವನ್ನು ಹಾಕ್ತೀರಿ. ಅವಾಗ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎ ಬೆಲೆ 5 ಹಾಕ್ರಿ, ಡಿ ಬೆಲೆ 3 ಹಾಕ್ರಿ, ಎನ್ ಬೆಲೆ 10 ಹಾಕ್ರಿ. ಅವಾಗ ಎಷ್ಟು ಬರ್ತದಪ್ಪ ಅಂದ್ರೆ ಆನ್ಸರ್ ಇಸ್ ದ 185 ಅಂತ ಉತ್ತರವನ್ನು ಬರೆದ್ರೆ ನಿಮ್ಮ ಅಂಕ, ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಓಕೆನಾ? ಇನ್ನು ಮುಂದೆ ಇನ್ನೂ ಒಂದು ಪ್ರಶ್ನೆ ಇದೆ ಫ್ರೆಂಡ್ಸ್, ಅದು ಕೂಡ ಸಮಾಂತರ ಶ್ರೇಣಿ ಮೇಲೇ ಇತ್ತು. ಏನಿದೆ ನೋಡಿ, 5, 19, 13ಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಆ ಶ್ರೇಣಿಯ 21ನೇ ಪದವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿದರು. 21ನೇ ಪದ ಇದೆ, ಎಸ್ a + n - 1 × d ಅಂತಕ್ಕಂಥ ಸೂತ್ರವನ್ನು ನೀವು ಹಾಕಬೇಕು. ಅವಾಗ ಇಲ್ಲಿ ಏನದ, ಎ 5 ಬರ್ತದೆ, ಬಿ ಎಷ್ಟದ,
4 ಬರ್ತದೆ, ಎನ್ 21 ಅದ. ಸೂತ್ರ ಏನಾಗ್ತೀರಿ, ಎ ಎನ್ ಈಜ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅವಾಗ ಬೆಲೆಗಳನ್ನು ತುಂಬ್ತೀರಿ. ಸೊ ಟೋಟಲ್ ಎಷ್ಟು ಬರ್ತದಪ್ಪ ಅಂದರೆ 85 ಬರಬೇಕು. ಸೊ 85 ಬಂದರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಮುಂದೆ ಬರೋಣ 21ನೇ ಪ್ರಶ್ನೆಗೆ ಬರ್ತೀನಿ. ಏನಿದೆ ನೋಡಿ 21ನೇ ಪ್ರಶ್ನೆ. ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ 4 ಸೆಂಟಿಮೀಟರ್. ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ ಅಂತ 21ನೇ ಪ್ರಶ್ನೆ ನಿಮಗೆ ಕೊಟ್ಟಿದ್ದರು. ಸೊ ಏನಿದೆ 21ರಲ್ಲಿ, ಸೊ ಫಸ್ಟ್ ಬರ್ಕೊಡ್ರಿ, ಪಿ ಕ್ಯೂ ಆರ್ ಒಂದು ಲಂಬಕೋನ ತ್ರಿಭುಜ. ಆವಾಗ ಪಿ ಆರ್ ಸ್ಕ್ವೇರ್ ಇಜ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಆವಾಗ 5⁴ ಮೈನಸ್ 4 ಪಿ ಕ್ಯೂ 2. ಆವಾಗ ಅದನ್ನು ಸರಳೀಕರಣ ತೊಗೊಂಡು ಬರ್ರಿ. ಆವಾಗ ಪಿ ಕ್ಯೂ ಏನಾಗಿರ್ತದಪ್ಪ ಅಂದ್ರೆ 3 ಸೆಂಟಿಮೀಟ್ರ್ ಆಗಿರ್ತದೆ. ಇದು ಏನಾಗಿತ್ತಪ್ಪ ಅಂದ್ರೆ ಅದು ಉತ್ತರವನ್ನು ಬರಿಬೇಕಿತ್ತು. 22ನೇ ಲೆಕ್ಕಕ್ಕೆ ಬರ್ತೀನಿ. 22 ಏನಿದೆ ನೋಡ್ಕೊಡ್ರಿ. ಎಸ್ ಬೆಲೆ ಕಂಡುಹಿಡಿಬೇಕು. 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಟು 30 ಡಿಗ್ರಿ ಮೈನಸ್ ಸೈನ್ ಟು 60 ಡಿಗ್ರಿ ಅಂತಿದೆ. ಸೊ 22ನೇ ಲೆಕ್ಕವನ್ನು ನೀವು ಬಿಡಿಸುವಾಗ ಏನು ಬರಬೇಕಾಗಿತ್ತು? ಸೊ ಫಸ್ಟ್ ಅದನ್ನು ಬರ್ಕೊಡ್ರಿ, ಪ್ರಾಬ್ಲಮನ್ನು ಬರ್ಕೋತೀರಿ. ಸೊ ಬರ್ಕೊಳ್ಳೋವಾಗ ಅದ್ರ ಬೆಲೆಗಳನ್ನು ತುಂಬಬೇಕು. tan ಸ್ಕ್ವೇರು ಆಮೇಲೆ 45 ಅದೆಲ್ಲ. ಸೊ ಟೋಟಲ್ ಎಷ್ಟು ಬರಬೇಕಪ್ಪ ಅಂದರೆ 2 ಅಂತ ಬರಬೇಕು. ಸೊ 2 ಬಂದರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು 23ನೇ ಪ್ರಶ್ನೆಗೆ ಬರ್ತೀನಿ. ಸೊ 23ನೇ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ, ಎಸ್ 2, 3, 4, 7 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 2, 3 ಮತ್ತು 4, 7 ಅಂತ ಇದೆ 23ನೇ ಪ್ರಶ್ನೆ. ಸೊ ನೋಡಿ ಏನು ಬಂತು, ಎಸ್ ಆವಾಗ ಎಕ್ಸ್ ವೈ ಬರ್ತದೆ. ಅದರಲ್ಲಿ x1 x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಅವಾಗ ಅವು ಬೆಲೆಗಳನ್ನು ಹಾಕ್ರಿ. ಸೊ 3, 5 ಅನ್ನೋದು ಏನಾಗಿರ್ಬೇಕಾಗಿತ್ತಪ್ಪ ಅಂದ್ರೆ ಬಂದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಸೊ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದರಲ್ಲೇ 23ರಲ್ಲಿ ಸೆಕೆಂಡ್ ಕ್ವಶನ್ನು ಏನಿದೆ ಅಂತಂದರೆ 3, 8, 6, 4 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ 3, 8, 6, 4 ಅಂತ ಇದೆ. ಓಕೆನಾ. ಸೊ 23ನೇ ಲೆಕ್ಕಕ್ಕೆ ಬರ್ತೀನಿ. ಅಲ್ಲಿ ಡಿ ಸೂತ್ರ ಹಾಕಬೇಕು. ರೂಟ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಆವಾಗ ಅದನ್ನು ಏನು ಮಾಡಿರಿ, ಬೆಲೆಗಳನ್ನು ಹಾಕ್ರಿ. ಸೊ 5 ಮಾನಗಳು ಅಂತ ಬಂದರೆ ನಿಮ್ಮದು ಉತ್ತರ ಏನಾಗಿರ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಈ ವಿಡಿಯೋದ ಲಾಸ್ಟ್ ಪ್ರಶ್ನೆ 2 ಅಂಕದಲ್ಲಿ ಪ್ರಶ್ನೆ ಸಂಖ್ಯೆ 24 ಏನಿದೆ ನೋಡಿ. 24 ಮುಖಗಳ ಮೇಲೆ 1 ರಿಂದ 6 ಸಂಖ್ಯೆಗಳನ್ನು ಬರೆದಿರುವ ಒಂದು ಘನಾಕೃತಿಯ ದಾಳವನ್ನು 2 ಬಾರಿ ಉರುಳಿಸಲಾಗಿದೆ. ಹಾಗಾದರೆ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ 10 ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ಪ್ರೊಬ್ಯಾಬಿಲಿಟಿ, ಇಟ್ ಮೀನ್ಸ್ ಸಂಭವನೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕ ಇತ್ತು ಫ್ರೆಂಡ್ಸ್. ಸೊ ಬರ್ಕೊಡ್ರಿ. ಎನ್ ಆಫ್ ಎಸ್ ಎಷ್ಟಿದೆ? 36 ಇದೆ. ಅಂದರೆ ಎನ್ ಆಫ್ ಎ ಏನಾಗ್ಬೋದು? ಎಸ್ 5, 5, 4, 6, 6, 4 ಅಂದರೆ 3. ಎನ್ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ 3/36. ಸೊ ಏನಾಗ್ತದೆ 1/12 ಅನ್ನೋದು ಉತ್ತರವನ್ನು ಬರಬೇಕು. ಇಷ್ಟು ನಾನು 1 ಅಂಕ ಮತ್ತು 2 ಅಂಕದ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 3 ಮತ್ತು 4 ಅಂಕದ ಉತ್ತರಗಳೊಂದಿಗೆ ಭೇಟಿಯಾಗ್ತೀನಿ. ಬಾಯ್.